ಮೇಷರಾಶಿಯವರಿಗೆ ನೌಕರಿಯಲ್ಲಿ, ಉದ್ಯೋಗದಲ್ಲಿ ಅಥವಾ ವೃತ್ತಿಯಲ್ಲಿ ಭರವಸೆಯ ಭಾವನೆಗಳು ಚಿಗುರುವಂಥದ್ದು. ಅಂದರೆ ಪರವಾಗಿಲ್ಲಪ್ಪ, ನಾನು ಈ ಕೆಲಸದಲ್ಲಿ ಮುಂದುವರಿಬಹುದು ಅನ್ನುವಂತಹ ಯಾವುದೋ ಒಂದು ಆಸೆ ಮತ್ತೆ ಮನಸ್ಸಿನಲ್ಲಿ ಬರುವ ಹಾಗಾಗತ್ತೆ. ಯಶಸ್ಸಿದೆ, ಹಾಗೆ ತೃಪ್ತಿಯೂ ಕೂಡ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಹೊಸ ಮನೆಯನ್ನು ಖರೀದಿ ಮಾಡ್ತಕ್ಕಂಥದ್ದು, ಮನೆ ಕಟ್ಟುವಂತಹ ಯೋಗ, ಸ್ಥಳ ಬದಲಾವಣೆಯ ಯೋಗ ನಿಮಗೆ ಸೂಕ್ಷ್ಮವಾಗಿ ಕಾಣ್ತಾ ಇರತಕ್ಕಂಥದ್ದಿದೆ. ನಿಮ್ಮ ಸುತ್ತಮುತ್ತಲಿನ ವಾತಾವರಣ, ಅಕ್ಕಪಕ್ಕದವರ ಜೊತೆಯಲ್ಲಿ ನಿಮ್ಮ ಒಂದು ಒಡನಾಟ ಇವೆಲ್ಲವೂ ಕೂಡ ಚೆನ್ನಾಗಿರುವಂಥದ್ದು. ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ಏನಾದರೂ ಪ್ರವಾಸವನ್ನು ಮಾಡಬೇಕು ಅಂತ ಹೇಳಿ ಅಂದುಕೊಂಡ್ರೆ ಅದೆಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿ ಫಲವನ್ನು ನೀಡ್ತಕ್ಕಂಥದ್ದಾಗುತ್ತೆ. ಆರ್ಥಿಕವಾದಂತಹ ಅನುಕೂಲತೆಗಳು ನಿಮಗೆ ಲಭಿಸುವಂತಹ ಸಾಧ್ಯತೆ. ಚಿಕ್ಕ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥದ್ದು, ಅಂತಹ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬುದಾಗಿ 11 ಸಲ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಷಭ ರಾಶಿ, ಈ ದಿವಸ ನಿಮಗೆ ಯಶಸ್ಸಿನ ದಿವಸ ಅಂತ ಹೇಳಬೇಕು. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರ ಮುನ್ನೆಲೆಗೆ ಬರುತ್ತೆ. ಅದನ್ನು ಚರ್ಚೆ ಮಾಡ್ತೀರಿ. ಅದರಿಂದ ಲಾಭವಾಗುವಂತಹ ಸೂಚನೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಷಯಗಳು ನಿಮಗೆ ತಿಳಿಯುವಂಥದ್ದಾಗುತ್ತೆ. ಗಂಡ ಹೆಂಡತಿಯರ ನಡುವೆ ವೈಮನಸ್ಯ ಅಂತಕ್ಕಂಥದ್ದು ಉಂಟಾಗುವಂಥದ್ದು. ಮಾತಿಗೆ ಮಾತು ಬೆಳೆಯುತ್ತೆ, ವಾದ ವಿವಾದಗಳಾಗುತ್ತೆ, ಮನಸ್ತಾಪವಾಗುತ್ತೆ. ಇವೆಲ್ಲವನ್ನು ನೋಡಬೇಕಾದಂಥದ್ದು. ಹಳೆಯ ಗೊಂದಲಗಳು ಏನೇ ಇದ್ದರೂ ಕೂಡ ಅವೆಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ. ಕಾರಣ ವಾಗ್ಯುದ್ಧ ಯಾವಾಗತ್ತೆ, ಎಲ್ಲ ವಿಷಯಗಳು ಒಂದು ಸಾರಿ ಹೊರಬರುವಂಥದ್ದಾಗಿ ಅದಕ್ಕೆ ಪೂರಕವಾದಂತಹ ಒಂದಷ್ಟು ವಿಷಯಗಳು, ಗೊಂದಲಗಳ ನಿವಾರಣೆ ಇವೆಲ್ಲವೂ ಕೂಡ ಆಗುವಂಥದ್ದು. ವ್ಯಾಪಾರಸ್ಥರಿಗೆ ಶುಭ ಮತ್ತು ಲಾಭ ಇದೆ. ಮಾನಸಿಕವಾಗಿ ತೃಪ್ತಿಯನ್ನು ಹೊಂದಿರ್ತೀರಿ. ಜವಾಬ್ದಾರಿಯುತವಾಗಿ ನಿಷ್ಠರಾಗಿ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಇದೆ. ಮಾಡಬೇಕು. ಆಗ ಮಾತ್ರ ಆ ಒಂದು ಸ್ಥಾನದ ಕೆಲಸದ ಫಲ ಪ್ರಭಾವ ಗೊತ್ತಾಗುವಂಥದ್ದು. ಕುಲದೇವತಾ ಆರಾಧನೆಯನ್ನು ಮಾಡಿ. ಶುಭವಾಗಲಿ. ಮಿಥುನ ರಾಶಿ, ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ, ಹಿರಿಯರ ಜೊತೆಯಲ್ಲಿ ಉತ್ತಮವಾದಂತಹ ಸಂಪರ್ಕವನ್ನು ಇಟ್ಟುಕೊಳ್ಳಿ. ದೊಡ್ಡವರ ಮಾತಿಗೆ ಬೆಲೆಯನ್ನು ಕೊಡಿ. ದೊಡ್ಡವರ ಮಾತನ್ನು ಗೌರವಿಸಿ. ಆಗ ಅವರ ಮನಸ್ಸನ್ನು ಗೆಲ್ಲುವಂತಹ ಒಂದು ಪ್ರಯತ್ನ ನಿಮ್ಮಿಂದ ಆಗಲಿ ಅನ್ನುವಂಥದ್ದು. ಆಗ ದೊಡ್ಡವರ ಅನುಗ್ರಹ, ಅವರ ಪ್ರೀತಿ ವಿಶ್ವಾಸಗಳು ನಿಮ್ಮ ಮೇಲೆ ಹೆಚ್ಚಾಗುತ್ತೆ. ನಿಯಮಿತವಾದಂತಹ ಆದಾಯವನ್ನು ಗಮನಿಸ್ಕೊಳ್ಳಿ. ಆದಾಯದಲ್ಲಿ ಯಾವ ಹೆಚ್ಚಳವೂ ಕೂಡ ಇಲ್ಲದೇ ಇರತಕ್ಕಂಥದ್ದು. ಹಾಗಾಗಿ ನಿಮ್ಮ ಯೋಜನೆಗಳು ಆರ್ಥಿಕ ದೃಷ್ಟಿಯಿಂದ ಗಮನಿಸಿದಾಗ ನಿಮ್ಮ ಆದಾಯಕ್ಕೆ ಅನುಗುಣವಾಗಿ ಇರಬೇಕಾದಂಥದ್ದು. ರಾಜಕೀಯ ವಿಚಾರದಲ್ಲಿ ಹಿನ್ನಡೆಯಾಗುವಂಥದ್ದಿದೆ. ಅಧಿಕಾರ ಅಥವಾ ಹಕ್ಕು ಇದನ್ನು ಸರಿಯಾದಂತಹ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಧಿಕಾರ ಇದೆ, ನಿಮಗೆ ಯಾವುದೋ ಒಂದು ಹಕ್ಕಿದೆ, ಆದರೂ ಕೂಡ ಅದು ಯಾವುದೂ ಉಪಯೋಗಕ್ಕೆ ಬರದೇ ಇರುವಾಗತ್ತೆ. ರಾಜಕಾರಣಿಗಳಿಗೆ ಅಪಾಯ ಇದೆ, ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಇಲ್ಲಿ ಗಮನಿಸಬೇಕು. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ನೀವು ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಬೇರೆಯವರು ನಿಮ್ಮ ಕೆಲಸಗಳಲ್ಲಿ ತಪ್ಪನ್ನು ಹುಡುಕುವಂತಹ ದಿವಸ. ಸಾಬೀತಾದಾಗ ಅವಮಾನವಾಗುತ್ತೆ. ಆ ಸೂಕ್ಷ್ಮಗಳನ್ನು ಅರಿತು ಕೆಲಸವನ್ನು ಮಾಡಬೇಕಾದಂಥದ್ದು. ಮಕ್ಕಳು ನಿಮ್ಮ ಎದುರುಗಡೆಯಲ್ಲಿ ಅನುಚಿತವಾಗಿ ವರ್ತಿಸಬಹುದು. ತಾಳ್ಮೆ ಇರಲಿ. ಮಕ್ಕಳಿಗೆ ಸರಿಯಾದಂತಹ ತಿಳುವಳಿಕೆಯ ಅವಶ್ಯಕತೆ ಇರುತ್ತೆ ಅಂತ ಅನಿಸುತ್ತೆ. ಕಾರ್ಯ ಮತ್ತು ವೃತ್ತಿ ಇದರ ಮೇಲೆ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ. ಸ್ವಲ್ಪ ಗಮನ ಕಡಿಮೆ ಆದರೂ ಕೂಡ ಅಲ್ಲಿಯ ವ್ಯತ್ಯಾಸಗಳು ನಿಮ್ಮ ತಲೆ ಮೇಲೆ ಬರ್ತಕ್ಕಂಥದ್ದು ಆಗಬಹುದು. ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂತಹ ದಿವಸವಾಗುತ್ತೆ.
ಹಾಗಾಗಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಹಿತೈಷಿಗಳಿಂದ ಯಾವುದೇ ರೀತಿಯ ಅನುಕೂಲ ಆಗೋದಿಲ್ಲ, ಹೆಸರಿಗಷ್ಟೇ ಅನ್ನುವ ಹಾಗೆ ಆ ರೀತಿಯ ಅನುಭವ ನಿಮಗೆ ಬರುವಂಥದ್ದು. ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಸಿಂಹರಾಶಿ, ಯೋಜನೆಯಂತೆ ಎಲ್ಲ ಕೆಲಸಗಳು ನಡೆಯುತ್ತೆ. ಇದು ಸ್ವಾಭಾವಿಕವಾಗಿ ಸಂತೋಷವನ್ನು, ಸಮಾಧಾನವನ್ನು, ತೃಪ್ತಿಯನ್ನು ಕೊಡಬೇಕು. ಆದರೆ ನಿಮಗೆ ಆ ಒಂದು ಸಮಾಧಾನವೇ ಇರೋದಿಲ್ಲ. ಇನ್ನೇನೋ ಆಗಬೇಕಾಗಿತ್ತು ಅಂತ ಹೇಳಿ ನಿಮ್ಮ ಶಕ್ತಿಯನ್ನು ಮೀರಿ ಆಲೋಚನೆ ಮಾಡ್ತಕ್ಕಂತಹ ಸ್ವಭಾವವಾಗುತ್ತೆ. ಮಕ್ಕಳ ಭವಿಷ್ಯದ ಬಗ್ಗೆ ಒಂದಷ್ಟು ಚಿಂತೆಯನ್ನು ಮಾಡ್ತೀರಿ. ಆದರೆ ಅದು ಕಾರ್ಯರೂಪಕ್ಕೆ ಬಂದಾಗ ನಿಮಗೆ ಒಂದಷ್ಟು ಅನುಕೂಲ ಆಗಬಹುದು ಅನ್ನುವಂಥದ್ದು. ದಾಂಪತ್ಯದಲ್ಲಿ ಸಾಮರಸ್ಯ, ಶುಭ ನೋಡ್ತೀರಿ. ಪ್ರೇಮಿಗಳಲ್ಲಿ ಪರಸ್ಪರವಾಗಿ ಮನಸ್ತಾಪವಾಗುತ್ತೆ. ಒಬ್ಬರಿಗೊಬ್ಬರು ಸರಿಯಾದಂತಹ ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಳ್ಳದಲೇ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ ಅನ್ನುವಂಥದ್ದು. ವ್ಯಾವಹಾರಿಕವಾಗಿ ತುಂಬ ಗಾಂಭೀರ್ಯದಿಂದ ಇರ್ತೀರಿ. ಇನ್ನೇನೋ ಯೋಚನೆಗಳು ಮನಸ್ಸಿನಲ್ಲಿ ಹಾಗೆ ಸುತ್ತುತ್ತಾ ಇರತಕ್ಕಂತಹ ಸಾಧ್ಯತೆ. ಸಹಾಯಕರು ನಿಮಗೆ ತುಂಬ ಪ್ರಾಮಾಣಿಕವಾಗಿರ್ತಾರೆ. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವರು, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿರ್ತಾರೆ. ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡುವ ಸಾಧ್ಯತೆಗಳು ಅಥವಾ ಅದರ ಬಗ್ಗೆ ಚರ್ಚೆಗಳು ಹೆಚ್ಚಾಗಿ ನಡೆಯುವಂತಹ ದಿವಸ. ಇಷ್ಟದೇವತಾ ಆರಾಧನೆಯನ್ನು ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಸರ್ಕಾರಿ ನೌಕರರಿಗೆ ಬಡ್ತಿ ಸಿಗ್ತಕ್ಕಂತಹ ಅಥವಾ ಅದರ ಮುನ್ಸೂಚನೆ ಸಿಕ್ಕುವಂತಹ ವಿಚಾರ ಇವತ್ತು ಮುನ್ನೆಲೆಗೆ ಬರುತ್ತೆ. ಬೇರೆಯವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಪುಣ್ಯ ಸಂಚಯವನ್ನು ಮಾಡಿಕೊಳ್ಳಿ ಅನ್ನುವಂಥದ್ದು. ಅನಗತ್ಯವಾದಂತಹ ಮಾತುಗಳನ್ನು ಆಡಬೇಡಿ, ಉತ್ತಮವಾದಂತಹ ಕೆಲಸವನ್ನು ಮಾಡಿ ಅನ್ನುವಂಥದ್ದು ಸಾತ್ವಿಕವಾದಂತಹ ಸಲಹೆ. ಕುಟುಂಬದಲ್ಲಿ ನಿಮ್ಮ ಪ್ರತಿಷ್ಠೆ, ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಹೋಗಿ ವಿಫಲರಾಗ್ತೀರಿ. ಅದು ನಿಮ್ಮಿಂದ ಸಾಧ್ಯ ಆಗದೇ ಇರತಕ್ಕಂಥದ್ದಾಗುತ್ತೆ. ಮಾನಸಿಕವಾದಂತಹ ತೊಂದರೆ ದೂರವಾಗುವಂಥದ್ದು. ನಿಮ್ಮ ಯೋಜನೆಗಳನ್ನು ಸರಿಯಾದಂತಹ ರೀತಿಯಲ್ಲಿ ಕಾರ್ಯಗತಗೊಳಿಸಬೇಕು. ಯಾವ್ಯಾವ ಪ್ಲಾನನ್ನು ಹಾಕ್ಕೊಂಡಿರ್ತೀರಿ ಅದು ಕಾರ್ಯರೂಪಕ್ಕೆ ಬರಬೇಕೇ ಹೊರತು ಕೇವಲ ಯೋಜನೆಗಳಾಗಿ ಉಳಿಬಾರ್ದು ಅನ್ನುವಂಥದ್ದು. ಮಾರುತಿಯನ್ನು ಆರಾಧನೆ, ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ನಿಮ್ಮ ಮನಸ್ಸಿಗೆ, ನಿಮ್ಮ ವೃತ್ತಿಗೆ ವಿರುದ್ಧವಾದಂತಹ ಕೆಲಸಗಳನ್ನು ಮಾಡಬೇಡಿ. ಅದು ಪ್ರಚೋದನೆಯನ್ನು ಮಾಡುತ್ತೆ. ಆ ಕೆಲಸವನ್ನು ನೀವು ಮಾಡಿದಾಗ ಅವಮಾನವಾಗುವಂತಹ ಸಾಧ್ಯತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗಾದರೂ ಕೂಡ ಕಾಳಜಿ ಇರಲಿ. ಸಂಜೆ ಸ್ನೇಹಿತರ ಜೊತೆಯಲ್ಲಿ ಉತ್ತಮವಾದಂತಹ ಚರ್ಚೆ ಅಥವಾ ಉತ್ತಮವಾದಂತಹ ಮಾತುಕತೆಗಳು ನಡೆಯುವ ಸಾಧ್ಯತೆಗಳಿದೆ. ಹಣದ ತೊಂದರೆ ಇಲ್ಲ, ಶುಭ ಇದೆ. ಆದರೆ ಮನಸ್ಸು ಮತ್ತು ಕೃತಿ ಎರಡೂ ಕೂಡ ನಿಮ್ಮ ಹತೋಟಿಯಲ್ಲಿ ಇದ್ದರೆ ಒಳ್ಳೆಯದು ಅಂತ ಅರ್ಥ. ವೃತ್ತಿಯಲ್ಲಿ, ನೌಕರಿಯಲ್ಲಿ, ವೃತ್ತಿ ನೌಕರಿ ಎರಡನ್ನೂ ಹೊರತಾಗಿಯೂ ಕೂಡ ನಿಮ್ಮನ್ನು ದ್ವೇಷ ಮಾಡ್ತಕ್ಕಂಥವ್ರು ಹೆಚ್ಚು. ನಿಮ್ಮದೇ ಆದಂತಹ ಒಂದು ಶಿಸ್ತಿರುತ್ತೆ, ಅದು ಹಲವರಿಗೆ ಇಷ್ಟ ಆಗೋದಿಲ್ಲ, ಕೆಲವರು ಅದನ್ನು ಒಪ್ಪೋದಿಲ್ಲ. ಅಂಥವರು ದ್ವೇಷಿಸ್ತಕ್ಕಂಥದ್ದು ಸಹಜವಾಗಿರುತ್ತೆ. ಅಧಿಕಾರ, ಸ್ಥಾನ, ವಿಶ್ವಾಸ, ಪ್ರೀತಿ ಇದ್ಯಾವುದೂ ಕೂಡ ದುರುಪಯೋಗ ಆಗಬಾರದು. ಯಾರೋ ನಿಮ್ಮ ಬಗ್ಗೆ ವಿಶೇಷವಾದಂತಹ ಗೌರವವನ್ನು, ನಂಬಿಕೆಯನ್ನು, ವಿಶ್ವಾಸವನ್ನು, ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ. ಅವರ ಮನಸ್ಸಿಗೆ ಅಹಿತ ಆಗುವ ರೀತಿಯಲ್ಲಿ ನಡ್ಕೊಳ್ಬಾರ್ದು, ಅವರಿಗೆ ನೋವಾಗುವ ರೀತಿಯಲ್ಲಿ ನಡ್ಕೊಳ್ಬಾರ್ದು ಅಂತ ಅರ್ಥ. ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಲಿ. ವೃಶ್ಚಿಕ ರಾಶಿ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ತುಂಬ ಅನುಕೂಲಕರವಾದಂತಹ ದಿವಸ ಇದು. ನಿಮ್ಮ ಸಮಯ ವಿನಾಕಾರಣ ವ್ಯರ್ಥ ಆಗದೇ ಇರುವ ಹಾಗೆ ನೀವು ನೋಡಿಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿರ್ತಕ್ಕಂತಹ ಗೊಂದಲಗಳನ್ನು ಬಗೆಹರಿಸ್ಕೊಳ್ಬೇಕು. ಅತಿಯಾದಂತಹ ಗೊಂದಲಗಳು ನಿಮ್ಮನ್ನು ಇಕ್ಕಟ್ಟಿಗೆ ಸಿಗಹಾಕಿಸ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕೌಟುಂಬಿಕವಾದಂತಹ ಜಗಳ, ಮನಸ್ತಾಪ ಇದೆಲ್ಲವುದಕ್ಕೂ ಅವಕಾಶ ಇದೆ. ಆದಷ್ಟು ಅದು ಯಾವುದು ಬೇಡ ಅಂತ ಹೇಳಿ ನಮ್ಮ ಸಲಹೆ. ಅನಗತ್ಯವಾಗಿ ಯಾವ ಬದಲಾವಣೆಯನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ, ಅದು ಕೂಡ ಒಂದಷ್ಟು ಸಮಸ್ಯೆಯಾಗಿ ಪರಿವರ್ತನೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ
ಅನುಕೂಲವಾದಂತಹ ದಿವಸ. ಬಹಳ ಶ್ರದ್ಧೆಯಿಂದ ವಿಶ್ವಾಸದಿಂದ ಓದಬೇಕಾದಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ಅಕ್ಕಪಕ್ಕದವರ ಜೊತೆಯಲ್ಲಿ ಬಹಳ ಸೌಹಾರ್ದದಿಂದ ಇರಬೇಕಾದಂಥದ್ದು, ಅದು ಕೂಡ ಅತಿ ಮುಖ್ಯವಾದಂಥದ್ದು. ಶ್ರೀರಾಮನನ್ನು ಪರಿವಾರ ದೇವತೆಗಳ ಸಹಿತವಾಗಿ ಪ್ರಾರ್ಥನೆ ಮಾಡಿ, ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತನ ಸಮೇತವಾಗಿ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುರಾಶಿ ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಉದ್ಯೋಗದಲ್ಲಿ ಅಥವಾ ನೌಕರಿಯಲ್ಲಿ ಏನೋ ಸಣ್ಣ ಪುಟ್ಟ ಬದಲಾವಣೆ ಆಗ್ತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ. ಬದಲಾವಣೆ ಆಗುವಂಥದ್ದು ನಿಮಗೆ ಅನುಕೂಲವೇ ಹೊರತು ಅದರಿಂದ ಯಾವ ತೊಂದರೆಯೂ ಕೂಡ ಇಲ್ಲದೆ ಇರತಕ್ಕಂಥದ್ದು. ಯೋಗ್ಯ ವ್ಯಕ್ತಿಗಳ ಮಾರ್ಗದರ್ಶನ ನಿಮಗೆ ಪ್ರಯೋಜನಕ್ಕೆ ಬರುತ್ತೆ. ಅನುಭವಿಗಳಾಡ್ತಕ್ಕಂತಹ ಮಾತು, ಹೇಳುವಂತಹ ಒಂದು ಮಾರ್ಗದರ್ಶನ ಅಥವಾ ಒಂದು ಸಲಹೆ ನಿಮಗೆ ಅನುಕೂಲಕರವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಪೂರಕವಾದಂತಹ ಒಂದಷ್ಟು ಸಹಾಯ ದೊರಕತಕ್ಕಂತಹ ಒಂದು ಸಮಯ ಇದು. ದಿನದ ಹೆಚ್ಚಿನ ಭಾಗ ನಿಮಗೆ ಅನುಕೂಲವಾಗಿಯೇ ಇರತಕ್ಕಂಥದ್ದು. ಹಾಗಾಗಿ ಮಾನಸಿಕವಾದಂತಹ ಯಾವ ಒತ್ತಡಗಳೂ ಇಲ್ಲದೆ ಆ ಅನುಕೂಲಕರವಾದಂತಹ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯ ಚ ಎಂಬುದಾಗಿ ಹಿರೀಕರ ಮಾತು. ಆ ಮಾತಿಗೆ ಅನುಗುಣವಾಗಿ ಮೊದಲು ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಂಡು ಆದಷ್ಟು ಸಮಾಜಮುಖಿಯಾದಂತಹ ಕೆಲಸವನ್ನು, ಲೋಕ ಕಲ್ಯಾಣಕ್ಕೆ ಬೇಕಾದಂತಹ ಯಾವುದಾದ್ರೂ ಅನುಕೂಲತೆಗಳನ್ನು ಸಮಾಜಕ್ಕೆ ಮಾಡಿ ಅಂತ ಹೇಳಿ ಅರ್ಥ. ನಿಮ್ಮ ಸರಿಯಾದಂತಹ ವ್ಯಕ್ತಿತ್ವ ಜನರನ್ನು ಬಹಳ ಪ್ರಭಾವಿತರನ್ನಾಗಿ ಮಾಡುತ್ತೆ. ಹಾಗಾಗಿ ಹಲವಾರು ಜನ ನಿಮ್ಮ ವ್ಯಕ್ತಿತ್ವದಿಂದ ಪ್ರಭಾವಿತರಾಗ್ತಾರೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ. ಶುಭವಾಗಿ. ಮಕರ ರಾಶಿ ಸ್ನೇಹಿತರ ಮಧ್ಯದಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ನಿಮ್ಮ ಬಗ್ಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳು, ಸರಿಯಾದಂತಹ ರೀತಿಯ ಅಭಿಪ್ರಾಯಗಳು ಇಲ್ಲದೆ ಇರತಕ್ಕಂಥದ್ದು, ಇದೆಲ್ಲವನ್ನು ನೋಡಬೇಕಾಗುತ್ತೆ. ಆರ್ಥಿಕವಾಗಿ ನಿಮ್ಮ ಸ್ಥಿತಿ ಚೆನ್ನಾಗಿರುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ನಿಮ್ಮ ಯೋಗ್ಯತಾನುಸಾರವಾದಂತಹ ಒಂದು ಅನುಕೂಲ ವ್ಯವಸ್ಥೆ ಆಗುವಂಥದ್ದಿದೆ. ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರವನ್ನು ಮಾಡಬೇಡಿ, ಅದಕ್ಕೆ ಬೆಲೆ ಇಲ್ಲ ಅನ್ನುವಂಥದ್ದು ಗೊತ್ತಾಗಲಿ. ಸ್ವಯಂ ಪ್ರೇರಣೆಯಿಂದ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಮನಸ್ಸನ್ನು ಹತೋಟಿಗೆ ತಗಬೇಕಾದ್ದು ನೀವು. ಯಾರೋ ಏನೋ ಹೇಳಿದರೂ ನಾನು ಬದಲಾವಣೆ ಮಾಡ್ಕೊಳ್ತೀನಿ ಅನ್ನುವಂಥದ್ದು ಬೇಡ. ಮೊದಲು ಸ್ವಂತ ಬುದ್ಧಿ ಇರಬೇಕು. ಅದು ಕೆಲಸಕ್ಕೆ ಬರದೇ ಇದ್ದಾಗ ಬೇರೆಯವರು ಹೇಳಿದ್ದನ್ನು ಕೇಳುವಂಥದ್ದಾಗಬೇಕು. ಅದು ಗಮನದಲ್ಲಿರಲಿ. ಕುಟುಂಬದಲ್ಲಿ ಅಹಿತಕರವಾದಂತಹ ಘಟನೆಗಳು ನಡೆಯೋದಕ್ಕೆ ಅವಕಾಶಗಳಿದೆ. ಅದಕ್ಕೆ ಅವಕಾಶವನ್ನು ನೀವು ಮಾಡಿಕೊಡಬೇಡಿ ಅನ್ನುವಂಥದ್ದು. ಹಳೆಯ ತಪ್ಪಿನ ಅರಿವು ನಿಮಗಾಗತ್ತೆ. ಹಿಂದೆ ಮಾಡಿದಂತಹ ಯಾವುದೋ ತಪ್ಪು ಇವತ್ತು ಗೊತ್ತಾಗುವಂಥದ್ದು. ಆ ತಪ್ಪನ್ನು ನಾನು ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಅದನ್ನು ಸರಿಪಡಿಸ್ಕೊಳ್ಳುವಂತಹ ಪ್ರಯತ್ನವಾಗಲಿ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ದುರಿತಗಳು, ದುಷ್ಟ ಸಂಬಂಧಗಳು, ದುಷ್ಟವಾದಂತಹ ಸಮಯ ಎಲ್ಲವೂ ಕೂಡ ನಿಮ್ಮಿಂದ ದೂರವಾಗಲಿ. ಶುಭವಾಗಿ. ಕುಂಭರಾಶಿ ಎಲ್ಲ ಕೆಲಸಗಳಲ್ಲೂ ಕೂಡ ಕುಟುಂಬದವರ ಸಹಕಾರ ಸಿಕ್ಕತ್ತೆ ಅನ್ನುವ ದೃಢವಾದ ನಂಬಿಕೆ ನಿಮಗಿರುತ್ತೆ. ಅದು ಸತ್ಯವೂ ಹೌದು. ಕುಟುಂಬದವರ ಸಹಕಾರ ಪರಿಪೂರ್ಣವಾಗಿ ನಿಮ್ಮ ಮೇಲೆ, ನಿಮ್ಮ ಜೊತೆಯಲ್ಲಿರುವಂಥದ್ದು. ಪೂರ್ಣ ಉತ್ಸಾಹದಿಂದ ಜವಾಬ್ದಾರಿಗಳನ್ನು ಪೂರೈಸ್ತೀರಿ. ಇದು ಮೆಚ್ಚಬೇಕಾದಂಥದ್ದು. ಹಣದ ವಿಚಾರವಾಗಿ ಸಣ್ಣ ಪುಟ್ಟ ಗೊಂದಲಗಳು, ಮನಸ್ತಾಪಗಳು ಆಗ್ತಕ್ಕಂತಹ ಸಾಧ್ಯತೆ. ಅದನ್ನು ಸರಿಪಡಿಸಿಕೊಂಡಾಗ ಒಂದಷ್ಟು ಭಾರ ಅಥವಾ ಒಂದಷ್ಟು ಮಾನಸಿಕವಾದಂತಹ ಒತ್ತಡ ಕಡಿಮೆ ಆಗ್ತಕ್ಕಂಥದ್ದಿದೆ. ಆರೋಗ್ಯದಲ್ಲಿ ಯಾವ ತೊಂದರೆಯೂ ಇಲ್ಲ, ಆತಂಕ ಪಡುವ ಅವಶ್ಯಕತೆ ಇಲ್ಲ. ದಾಂಪತ್ಯದಲ್ಲಿ ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಅಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಕ್ಕೆ ಅವಕಾಶಗಳನ್ನು ಮಾಡಿಕೊಳ್ಳುವಂಥದ್ದು ಬೇಡ. ಆರಾಮದಿಂದ ದಿವಸವನ್ನು ಕಳೆಯೋದಕ್ಕೆ ಪ್ರಯತ್ನ ಮಾಡ್ತೀರಿ. ಪಾರ್ವತೀ ದೇವಿಯನ್ನು, ಗೌರೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ತಾತ್ಸಾರವನ್ನು ಮಾಡಬೇಡಿ. ನಾನು ಆರೋಗ್ಯವಾಗೇ ಇದ್ದೇನೆ, ನನಗೆ ಯಾವ ಸಮಸ್ಯೆಯೂ ಇಲ್ಲ ಅಂತ ಹೇಳಿ ನೀವು ಹೇಳ್ಕೊಳ್ಬಹುದು. ಹಾಗೇ ಇರಿ. ಆದರೆ ಒಳಗಡೆ ಇರತಕ್ಕಂತಹ ಸಮಸ್ಯೆ ನಿಮಗೆ ಗೊತ್ತಾಗದೇ ಇರಬಹುದು. ಯಾವುದೋ ಒಂದು ಸೂಕ್ಷ್ಮ ಅದನ್ನು ಹೇಳಿದಾಗ
ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ, ಅವರ ಹೇಳಿದ ಹಾಗೆ ನಡ್ಕೊಳ್ಳಿ, ಅನುಕೂಲವಾಗುತ್ತೆ. ವ್ಯಾಪಾರ, ವ್ಯವಹಾರ, ಹಣಕಾಸು ಇವೆಲ್ಲವೂ ಕೂಡ ಮಾಮೂಲಿಯಂತೆ ನಡೀತಕ್ಕಂಥದ್ದು. ಇದರಲ್ಲಿ ಯಾವ ವ್ಯತ್ಯಾಸಗಳು ಕೂಡ ಆಗದೇ ಇರುವಂಥದ್ದು. ನಿಮ್ಮ ಕೆಲಸ ನಿಮಗೆ ತೃಪ್ತಿ ಕೊಡೋದಿಲ್ಲ, ನಾನು ಇನ್ನೊಂದಷ್ಟು ಮತ್ತೊಂದಷ್ಟು ಏನಾದರೂ ಮಾಡಬೇಕಾಗಿತ್ತು ಅನ್ನುವಂತಹ ಭಾವನೆ ಬರುತ್ತೆ. ಹಳೆಯ ತಪ್ಪಿನಿಂದ ಬೇಸರವಾಗ್ತಕ್ಕಂಥದ್ದಿದೆ. ಹಿಂದೆ ಮಾಡಿದಂತಹ ಯಾವುದೋ ಒಂದು ತಪ್ಪು ಮಾನಸಿಕವಾದಂತಹ ಬೇಸರಕ್ಕೆ ಕಾರಣವಾಗುತ್ತೆ. ಕೆಲವು ಕೆಲಸಗಳು ನಿಧಾನವಾಗಿ ಪೂರ್ಣ ಆಗಬಹುದು, ಆದರೆ ಅಷ್ಟೊಂದು ತಾಳ್ಮೆ ನಿಮಗಿರಬೇಕಾದಂಥದ್ದು. ಅಷ್ಟರ ಮಧ್ಯದಲ್ಲೇ ಬೇರೆ ಇನ್ನೇನಾದರೂ ಪ್ರಯತ್ನವನ್ನು ಹೊಸದಾಗಿ ಏನೇನೋ ಮಾಡೋಕ್ಕೆ ಹೋಗಿ ತೊಂದರೆಯನ್ನು ಮಾಡಿಕೊಳ್ಳಬಹುದು. ಬೇಡ, ಅದು ನಿಮ್ಮ ಜವಾಬ್ದಾರಿಯ ಬಗ್ಗೆ ಮಾತ್ರ ಚಿಂತೆ ಇರಲಿ ಅನ್ನುವಂಥದ್ದು. ಯಾವ ಕರ್ತವ್ಯವನ್ನು ಯಾವ ಕಾಲದಲ್ಲಿ ಪೂರೈಸಬೇಕಾಗಿದೆಯೋ ಅದಕ್ಕೆ ಪ್ರಯತ್ನವನ್ನು ಮಾಡಿ ಅನ್ನುವಂಥದ್ದು. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.